ಶಿರಾ ತಾಲೂಕಿನ ಹೊಯ್ಲ್ದೊರೆ ಗ್ರಾಮದ ಪವನಸುತ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿ ಪ್ರಯುಕ್ತ ವಿಶೇಷ ಪೂಜೆ ನಡೆಸಲಾಯಿತು. ಹೊಯ್ಲ್ದೊರೆ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಶ್ರೀ ಪವನಸುತ ವೀರಾಂಜನೇಯ ಟ್ರಸ್ಟ್ ವತಿಯಿಂದ ಹನುಮ ಜಯಂತಿ ಆಚರಣೆ 2ನೇ ವರ್ಷದ ಹನುಮ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಇದು ನಾವು ಸುಮಾರು ಇಲ್ಲಿಗೆ 1 ವರ್ಷದಿಂದ ನಮ್ಮೂರಲ್ಲಿ ಆಂಜನೇಯ ದೇವಸ್ಥಾನ ಇರಲಿಲ್ಲ. ಈ ಸ್ಥಳದಲ್ಲಿ ಭಾಳ ಹಿಂದಿಂದಲೂ ಈ ಕೋತಿಗಳೆಲ್ಲ ಸತ್ತಿದ್ದವನ್ನ ಇಲ್ಲಿ ಉಣ್ತಿದ್ರು. ನಮ್ಮೂರಲ್ಲಿ ಹಿಂಗೆ ದೇವರು ಹೇಳಿದಾಗ ಇಲ್ಲೊಂದು ಆಂಜನೇಯ ದೇವಸ್ಥಾನ ಮಾಡಬೇಕು ಎಂಬ ಒಂದು ಉದ್ದೇಶ ಹೇಳ್ತು. ಆ ಒಂದು ಉದ್ದೇಶದಿಂದ ನಾವು ಈ ಒಂದು ಸ್ಥಳದಲ್ಲಿ ಆಂಜನೇಯನ ಪ್ರತಿಷ್ಠಾಪನೆ ಮಾಡ್ಕೊಂಡು ನಾವು ದೇವಸ್ಥಾನ ಪೂಜೆ ಮಾಡ್ಕೊಂಡು ದೇವ್ರನ್ನ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ವರ್ಷ 2ನೇ ವರ್ಷದ ಹನುಮ ಜಯಂತಿನ ಆಚರಣೆ ಮಾಡ್ತಾಯಿದ್ದೀವಿ. ಈಗ ಅಭಿಷೇಕ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ ಜರುಗಿದೆ. ಈಗ ಮಹಾಮಂಗಳಾರತಿ 11 ಗಂಟೆಗೆ ಸ್ಟಾರ್ಟ್ ಆಗ್ತದೆ. 11 ಗಂಟೆ ಮಹಾಮಂಗಳಾರತಿ ಮುಗಿಸ್ಕೊಂಡು ಪ್ರಸಾದ ವಿನಿಯೋಗ ಇರ್ತದೆ. ಎಲ್ಲ ಭಕ್ತಾದಿಗಳು ಬಂದು ಸ್ವಾಮಿಯವರ ಕೃಪೆಗೆ ಪಾತ್ರ ಆಗಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂತಹ ದೇವಸ್ಥಾನನ ಮಾಡಬೇಕು ಎಂಬ ಒಂದು ನಿರೀಕ್ಷೆ ಇಟ್ಕೊಂಡಿದ್ವಿ. ನಾವು ಫೆಬ್ರವರಿ ತಿಂಗಳಲ್ಲಿ ಒಳ್ಳೆ ಶುಭ ಕಾರ್ಯದಲ್ಲಿ ಈ ದೇವಸ್ಥಾನದ ಒಂದು ಅಡಿಗಲ್ಲು ಒಂದು ಪಾಯ ಹಾಕಿ ದೇವಸ್ಥಾನ ಸ್ಟಾರ್ಟ್ ಮಾಡಬೇಕು ಎಂಬ ಒಂದು ನಿರೀಕ್ಷೆ ಇಟ್ಕೊಂಡಿದ್ವಿ. ಯಾರೋ ದಾನಿಗಳು ನಮಗೆ ಈ ದೇವಸ್ಥಾನದ 10 ಕುಂಟೆ ಜಾಗನ ಶಿರಾದ ಪರ್ವತಯ್ಯನವರ ಮಗ ರಂಗನಾಥಪ್ಪನವರು ಮಾಜಿ ಅವರು ಕೃಷಿ ಅಧಿಕಾರಿಗಳು ಅವರು ನಮಗೆ ದಾನವಾಗಿ ಈ ದೇವಸ್ಥಾನ ಮಾಡೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಅವರು ಕೂಡ ಒಂದು ಧನ ಸಹಾಯನೂ ಮಾಡ್ತೀನಿ ಅಂತ ಹೇಳಿದ್ರು. ಜಾಗ ಕೊಡೋದಲ್ದಲೇ ಧನ ಸಹಾಯನೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ಈ ಪರಮಾತ್ಮ ಅವರ ಕುಟುಂಬ ಅವರು ಒಳ್ಳೇದು ಮಾಡಲಿ, ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ದೇವರಲ್ಲಿ ಎಲ್ಲ ಭಕ್ತಾದಿಗಳು ಈ ಒಂದು ಹನುಮ ಜಯಂತಿ ಕಾರ್ಯಕ್ರಮಕ್ಕೆ ಅತಿ ಬೇಗ ಬಂದು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕಂತ ಎಲ್ಲರಲ್ಲೂ ಕೇಳ್ಕೊಳ್ತೀವಿ. ಈ ವರ್ಷದಂತೆ 2ನೇ ವರ್ಷದ ಅತಿ ವಿಜೃಂಭಣೆಯಿಂದ ಹನುಮ ಜಯಂತಿ ಕಾರ್ಯಕ್ರಮವನ್ನು ಹೊಯ್ಲ್ದೊರೆ ಗ್ರಾಮದಲ್ಲಿ ನಾವು ಟ್ರಸ್ಟ್ ಕಮಿಟಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಮತ್ತು ಗ್ರಾಮಸ್ಥರೆಲ್ಲರೂ ಸಹಾಯ ಸಹಕಾರ ತುಂಬ ರೀತಿಯಿಂದ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದ ಅಭಿಷೇಕ ಎಲ್ಲ ಮುಗಿದಿದೆ. ಈಗ 11 ಗಂಟೆಗೆ ಮಹಾಮಂಗಳಾರತಿ, ನಂತರ ತೀರ್ಥ ಪ್ರಸಾದ ವ್ಯವಸ್ಥೆ ಇರ್ತದೆ. ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪವನಸುತನ ಕೃಪೆಗೆ ಪಾತ್ರರಾಗಬೇಕೆಂದು ನಾವು ಸಂತೋಷದಿಂದ ಕಮಿಟಿ ವತಿಯಿಂದ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇವೆ.